ಜೈಲಿನ ಊಟ ತಿನ್ನಕ್ಕಾಗ್ತಿಲ್ಲ ಅಂದ್ರೂ ಕೇಳ್ತಾ ಇಲ್ಲ. 10 kg ಸ್ವರ್ಗ ಹೋಗಿದ್ದೀನಿ ಅಂದ್ರೂ ಕೂಡ ಅದಕ್ಕೆ ಮನ್ನಣೆ ಇಲ್ಲ. ಪದೇ ಪದೇ ದರ್ಶನ್ ಮನೆಯೂಟದ ಅರ್ಜಿ ಕೋರ್ಟ್ನಲ್ಲಿ ನಿರಾಸೆಯನ್ನೇ ಮೂಡಿಸ್ತಾ ಇದೆ ದರ್ಶನ್ಗೆ. ಇವತ್ತು ಮನೆಯೂಟಕ್ಕೆ ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆಯನ್ನ ನಡೆಸಿತು ಕೋರ್ಟ್. ಆದ್ರೆ ಅದರ ಮುಂದಿನ ವಿಚಾರಣೆಯನ್ನ ಮುಂದಿನ ತಿಂಗಳ 20ನೇ ತಾರೀಕಿಗೆ ಮುಂದೂಡಿದೆ. ಆಗಸ್ಟ್ 20ನೇ ತಾರೀಕಿಗೆ ದರ್ಶನ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅಲ್ಲಿಗೆ ಆಗಸ್ಟ್ 20ನೇ ತಾರೀಕು ತನಕ ಜೈಲು ಊಟವನ್ನೇ ಅನಿವಾರ್ಯವಾಗಿ ತಿನ್ನುವ ಪರಿಸ್ಥಿತಿ ದರ್ಶನ್ ಅವರಿಗೆ. ಮೂಳೆ ನೋವಿತ್ತು, ಸರ್ಜರಿ ಆಗಿತ್ತು, ನನಗೆ ಪ್ರೋಟೀನ್ ಆಹಾರ ಬೇಕು, ಜಿಮ್ ಮಾಡ್ತಿದ್ದೆ, 10 kg ತೂಕ ಕಮ್ಮಿ ಆಗಿದ್ದೀನಿ, ನನ್ನ ಮುಂದಿನ ಜೀವನದ ಕೆರಿಯರ್ಗೆ ಎಫೆಕ್ಟ್ ಆಗತ್ತೆ, ಏನೆಲ್ಲ ಕಾರಣಗಳನ್ನ ನೀಡಿದ್ರು ಕೂಡ ದರ್ಶನ್ ಮನವಿಗೆ ಕೋರ್ಟ್ ಹಿಯಾರೆ ಅಂತ ಇಲ್ಲ. ಆಗಸ್ಟ್ 20ನೇ ತಾರೀಕಿನವರೆಗೆ ಜೈಲೂಟ ತಿಂದ್ರೆ ತಿನ್ನಿ, ಇಲ್ದಿದ್ರೆ ಹಾಗೆ ಇರಿ ಅನ್ನೋ ರೀತಿಯ ಸಂದೇಶ ಇದೀಗ ಕೋರ್ಟ್ನಿಂದ ವ್ಯಕ್ತವಾಗಿದೆ. ವಿಚಾರಣೆಯನ್ನ ಆಗಸ್ಟ್ 20ಕ್ಕೆ ಮುಂದೂಡಿ ಕೋರ್ಟ್ ಆದೇಶ ಹೊರಡಿಸಿದೆ. ಅಲ್ಲಿಗೆ 20ನೇ ತಾರೀಕಿನವರೆಗೆ ಮನೆಯೂಟ ಇಲ್ಲ, ಜೈಲೂಟವೇ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ. ಅಜಯ್, ಶತಪ್ರಯತ್ನ, ಅಕ್ಷರಶಃ ಶತಪ್ರಯತ್ನ ಮಾಡಲಾಗ್ತಾ ಇದೆ ದರ್ಶನ್ಗೆ ಮನೆಯೂಟವನ್ನ ಕೊಡಿಸುವ ನಿಟ್ಟಿನಲ್ಲಿ ವಕೀಲರ ಕಡೆಯಿಂದ. ಯಾಕೆ ಪದೇ ಪದೇ ನಿರಾಸೆ ಆಗ್ತಿರೋದು? ಟೆಕ್ನಿಕಲಿ ಏನಾದರೂ ಮತ್ತೆ ಪ್ರಾಬ್ಲಮಾ? ಅರ್ಜಿ ಸಲ್ಲಿಕೆ ಮಾಡಿರುವ ವಿಧಾನವಾ, ಅಥವಾ ಕೊಡ್ತಿರುವ ರೀಸನ್ನೇ ಕನ್ವಿನ್ಸಿಂಗ್ ಅನಿಸ್ತಾ ಇಲ್ವಾ ಕೋರ್ಟ್ಗೆ ಅಂತ ಹೇಳಿ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಸಪ್ರೇಟ್ ಆದಂತಹ ಊಟದ ವ್ಯವಸ್ಥೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಡೇ 1 ಇಂದನೂ ಕೂಡ ಹೇಳ್ತಾ ಬರ್ತಿರುವಂಥದ್ದು ಇಷ್ಟೇ, ಅಲ್ಲಿ ಸಾವಿರಾರು ಜನ ವಿಚಾರಣಾ ದಿನ ಕೈದಿಗಳು ಇದ್ದಾರೆ, ಮತ್ತೆ ಸಜಾ ಕೈದಿಗಳು ಇದ್ದಾರೆ. ಅವರೆಲ್ಲರೂ ಕೂಡ ಅರ್ಜಿ ಆಗ್ತಾ ಹೋದ್ರೆ ಮನೆ ಊಟ ಬೇಕು ಅಂತ ಹೇಳಿ ಅದು ನಿಜಕ್ಕೂ ಕೂಡ ಸರಿ ಆಗೋದಿಲ್ಲ. ಸೊ ಹೀಗಾಗಿ ಅಲ್ಲಿನ ಜೈಲಿನ ಅಧಿಕಾರಿಗಳು ಹೇಳ್ತಿರೋದು ಇಷ್ಟೇ, ಅಂದ್ರೆ ಅಲ್ಲಿ ಪೌಷ್ಟಿಕ ಅಂಶ ಇರುವಂತಹ ಆಹಾರವನ್ನೇ ನಾವು ಕೊಡ್ತಾ ಇದ್ದೀವಿ, ಯಾವುದೇ ರೀತಿಯಾಗಿ ಬೇರೆ ರೀತಿಯಾಗಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ದರ್ಶನ್ ಮನೆಯೂಟ ಜೈಲಾಧಿಕಾರಿಗಳ ಹೆಗಲಿಗೆ. ಜೈಲು ಅಧಿಕಾರಿಗಳೇ ಈ ಬಗ್ಗೆ ನಿರ್ಧಾರ ಮಾಡಲಿ. ದರ್ಶನ್ ಮನೆಯೂಟಕ್ಕೆ ಏನು ಬೇಡಿಕೆ ಇಟ್ಟಿದ್ದಾರೆ, ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿರೋದು ಜೈಲಿನ ಅಧಿಕಾರಿಗಳು. ಕೋರ್ಟ್ನ ವಿಚಾರಣೆ ಸಂದರ್ಭದಲ್ಲಿ ಇವೆಲ್ಲ ವಿಚಾರ ಪ್ರಸ್ತಾಪ ಆಗಿದೆ. ಮಾಹಿತಿಯನ್ನ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ವಿವರಿಸ್ತಾ ಇದ್ರಿ, ಪ್ರತ್ಯೇಕವಾಗಿ ಪರಿಗಣಿಸಿ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅಂತೂ ಜಜ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಅದರ ಕ್ರಮವನ್ನ ಅನುಸರಿಸ್ತಾ ಇದೆ. ಬೇರೆನೆಲ್ಲ ಡೆವಲಪ್ಮೆಂಟ್ಸ್ ಕಾಣೋಕೆ ಸಿಗ್ತಾ ಇದೆ ಈ ಮನೆ ಊಟದ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಅಲ್ಲಿ ಜಡ್ಜು ಕೂಡ ಪ್ರಶ್ನೆ ಮಾಡಿದ್ದು ಅಂತದ್ದೇ, ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ನೀವೇನಾದ್ರೂ ಕೇಳ್ತಾ ಇದ್ದೀರಾ ಇಲ್ಲಿ ಮನೆ ಊಟವನ್ನ, ಆ ರೀತಿಯಾಗಿರೋ ಖಂಡಿತವಾಗ್ಲೂ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಸಹ ಜಡ್ಜ್ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಹೇಳಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಅಲ್ಲಿ ಪೌಷ್ಟಿಕ ಅಂಶ ಇರುವಂತಹ ಆಹಾರವನ್ನೇ ಕೊಡ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ರೀತಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತಾನು ಕೂಡ ಈಗಾಗಲೇ ಆಗಿತ್ತು. ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಹೇಳಿತ್ತು ಅದಕ್ಕೆ ವರದಿ ಕೊಡ್ರಿ ನೀವು ಅಂತ ಹೇಳಿ ಜೈಲಿನ ಅಧಿಕಾರಿಗಳಿಗೆ. ಜೈಲಿನ ಅಧಿಕಾರಿಗಳು ಕೂಡ ಅದಕ್ಕೆ ಒಂದು ವರದಿಯನ್ನು ಸಹ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅಲ್ಲಿ ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಕೂಡ ಈಗಾಗಲೇ ಆ ಒಂದು ಕೇಸ್ ಕೂಡ ವಜಾ ಆಗಿತ್ತು. ಹೀಗಾಗಿ ಹೈಕೋರ್ಟ್ನಲ್ಲೂ ಕೂಡ ಇವತ್ತು ಕೂಡ ಅರ್ಜಿ ವಿಚಾರಣೆ ಕೂಡ ಆಗಿರುವಂಥದ್ದು. ಇವತ್ತು ಕೂಡ ಜಡ್ಜ್ ಅಷ್ಟೇ ಹೇಳಿದ್ದು, ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಅಲ್ಲಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಅವರು ಸ್ವತಃ ದರ್ಶನ್ ಅವರೇ ಇಲ್ಲಿ ಹೇಳ್ಕೊಂಡಿರೋ ರೀತಿಯಾಗಿ 10 kg ನಾನು ಕಮ್ಮಿ ಆಗಿದ್ದೀನಿ, ಮತ್ತು ಪೌಷ್ಟಿಕಾಂಶ ಇಲ್ಲ ಈ ಒಂದು ಫುಡ್ನಲ್ಲಿ, ಹೀಗಾಗಿ ನನಗೆ ಒಂದು ರೀತಿ ಮನೆ ಊಟ ಆದರೆ ನನಗೆ ಪೌಷ್ಟಿಕಾಂಶದ ಅಗತ್ಯ ಇರುತ್ತೆ, ಮತ್ತು ನಾನು ಪ್ರತಿನಿತ್ಯ ಜಿಮ್ ಮಾಡ್ತಿದ್ದೆ, ಸೊ ಹೀಗಾಗಿ ನನಗೆ ಮನೆ ಊಟ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೂಡ ಏನು ಜೈಲಿನ ಆರೋಗ್ಯ ಏನು ಅಧಿಕಾರಿಗಳಿರ್ತಾರೆ ಅವ್ರಿಗೂ ಕೂಡ ಮನವಿಯನ್ನು ಮಾಡಿ ಪತ್ರವನ್ನು ಬರೆದಿದ್ರು, ಮ್ಯಾಜಿಸ್ಟ್ರೇಟ್ಗೂ ಕೂಡ ಪತ್ರವನ್ನು ಬರೆದಿದ್ರು. ಈಗ ಜಡ್ಜು ಕೂಡ ಹೇಳಿರುವಂಥದ್ದಷ್ಟೇ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕೊಡೋದಕ್ಕೆ ಆಗೋದಿಲ್ಲ, ಇನ್ನು ಜೈಲಿನ ಅಧಿಕಾರಿಗಳಿಗೂ ಕೂಡ ಮತ್ತೆ ಈಗ ಏನು ವರದಿ ಕೊಡಿ ಅಂತಾನೂ ಕೂಡ ಸದ್ಯ ಹೇಳಿರುವಂಥದ್ದು. ಹೀಗಾಗಿ ಕೋರ್ಟ್ ಕೂಡ ಈ ತಿಂಗಳ 20ನೇ ತಾರೀಕುವರೆಗೂ ಕೂಡ ಈ ಒಂದು ವಿಚಾರಣೆಯನ್ನು ಸದ್ಯ ಮುಂದೂಡಿರುವಂಥದ್ದು. ಸ್ಮಿತಾ ರಂಗನಾಥ್, ರೈಟ್, ಧನ್ಯವಾದ ಅಜಯ್. ಹಾಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಶ್ರೀಪಾದ್, ಮನೆಯೂಟ ಬೇಕು ಅಂತ ಹೇಳಿ ಅಕ್ಷರಶಃ ಹಂಬಲಿಸ್ತಿದ್ದಾರೆ
ದರ್ಶನ್ 10 kg ತೂಕ ಕಮ್ಮಿ ಆಗ್ಬಿಟ್ಟಿದೆ ಅನ್ನೋ ನೆಪ ಬೇರೆ. ಆದ್ರೆ ಪದೇ ಪದೇ ಈ ರೀತಿ ತಿರಸ್ಕೃತವಾಗ್ತಾ ಇರೋದು ಅಂದ್ರೆ ಮನ್ನಣೆ ಸಿಗದೆ ಇರೋದು ಕೋರ್ಟ್ನಲ್ಲಿ. ಇನ್ ಡೀಟೇಲ್ಸ್ ಇದೆ. ಎಸ್ ಸ್ಮಿತಾ, ದರ್ಶನ್ ಮನೆ ಊಟಕ್ಕೆ ಇಷ್ಟೆಲ್ಲ ತೊಂದರೆಯನ್ನು ಅನುಭವಿಸಬೇಕಾಗಿ ಬಂತ ಅನ್ನುವಂತಹ ದಿನಗಳು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸ್ಕೇಲ್ ಆಫ್ ಡಯಟ್ ಬಗ್ಗೆ ವಕೀಲರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಜೈಲ್ ಮ್ಯಾನ್ಯುವಲ್ ಏನ್ ಹೇಳುತ್ತೆ ಆ ಮ್ಯಾನ್ಯುವಲ್ ಪ್ರಕಾರ ವಿಚಾರಣಾಧೀನ ಕೈದಿಗೂ ಕೂಡ ಮನೆ ಊಟದ ಅವಕಾಶ ಇದೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಂತೆ ಜಡ್ಜ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀವಿನ್ನೂ ಆರೋಪಿ, ನಿಮಗೆ ಸಜಾ ಆಗಿಲ್ಲ, ವೈದ್ಯರು ಹೇಳಿದರೆ ಮಾತ್ರ ಮನೆ ಊಟವನ್ನ ನೀಡಬಹುದಾಗಿದೆ, ಇಲ್ಲ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅಥವಾ ವ್ಯತ್ಯಾಸ ಅನ್ನುವಂಥದ್ದು ಬರೋದಿಲ್ಲ, ಎಲ್ಲರೂ ಒಂದೇ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಂತೆ ಇಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಪ್ರಸ್ತಾಪ ಆಯಿತು. ದರ್ಶನ್ ವಿಚಾರಣಾಧೀನ ಕೈದಿಯಾಗಿದ್ದಾರೆ, ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ಅವರಿಗೆ ಸದ್ಯಕ್ಕೆ ಮನೆ ಊಟದ ಅಗತ್ಯ ಇದೆ. ಜೈಲ್ ಮ್ಯಾನ್ಯುವಲ್ ಕೂಡ ಇದನ್ನ ಹೇಳುತ್ತೆ, ವಿಚಾರಣಾಧೀನ ಕೈದಿಗೂ ಕೂಡ ಮನೆ ಊಟವನ್ನ ಕೊಡಬಹುದಾಗಿದೆ. ಚಾಪ್ಟರ್ ನಂಬರ್ 21 ಉಲ್ಲೇಖವನ್ನ ವಕೀಲರು ಮಾಡ್ತಾ ಇದ್ರು. ಸ್ಕೇಲ್ ಆಫ್ ಡಯಟ್ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಜಡ್ಜ್ ನೇರವಾಗಿ ಪ್ರಶ್ನೆ ಮಾಡ್ತಾರೆ, ನೀವಿನ್ನೂ ಆರೋಪಿ, ನಿಮಗೆ ಸಜಾ ಆಗಿಲ್ಲ, ವೈದ್ಯರು ಕೂಡ ಇಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಮನೆ ಊಟ ಬೇಕು ಅಂತ. ಹಾಗಿದ್ದಾಗ ಯಾಕೆ ಮನೆ ಊಟ ಇವರಿಗೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜೈಲಾಧಿಕಾರಿಗಳಿಗೂ ಕೂಡ ಜಡ್ಜ್ ಪ್ರಶ್ನೆ ಮಾಡ್ತಾರೆ, ಜೈಲಲ್ಲಿ ಮಾಡುವಂತಹ ರಾಗಿ ಮುದ್ದೆಯನ್ನ ಗೋಡೆಗೆ ಎಸೆದ್ರೆ ವಾಪಸ್ ಬರುತ್ತಂತೆ, ಅಂತ ರಾಗಿ ಮುದ್ದೆಯನ್ನ ಕೊಡ್ತೀರಾ ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದಾಗ, ಇಲ್ಲ ನಾವು ಸ್ಟ್ಯಾಂಡರ್ಡ್ ಫುಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಆ ಮಟ್ಟದ ಅಂದ್ರೆ ಕಳಪೆ ಮಟ್ಟದ ಆಹಾರವನ್ನ ಕೈದಿಗಳಿಗೆ ನೀಡ್ತಾ ಇಲ್ಲ, ಹಾಗಿದ್ದಾಗ ಮನೆ ಊಟದ ಡಿಮ್ಯಾಂಡ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಜಡ್ಜ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವರ ಅನಾರೋಗ್ಯವನ್ನ ಪ್ರಸ್ತಾಪ ಮಾಡಿ, ಜೊತೆಗೆ 10 kg ತೂಕ ಇಳಿದಿದೆ, ಇವರು ವ್ಯಾಯಾಮ ಮಾಡ್ತಾರೆ, ಕಸರತ್ತು ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಆಗಿದೆ, ಅವರ ಆರೋಗ್ಯಕ್ಕಾಗಿ ಮನೆ ಊಟದ ಅಗತ್ಯ ಇದೆ, ಪ್ರೋಟೀನ್ ಡಯಟ್ ಅಗತ್ಯ ಇದೆ, ಹೀಗಾಗಿ ಕೊಡಬೇಕು ಅವರಿಗೆ ಊಟನ. ಈ ಜೈಲ್ ಮ್ಯಾನ್ಯುವಲ್ಲಿಯೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ, ಕೊಡಬಾರದು ಅಂತ ಎಲ್ಲಿಯೂ ಕೂಡ ಉಲ್ಲೇಖ ಆಗಿಲ್ಲ. ಹೀಗಾಗಿ ಈ ನಮ್ಮ ಅರ್ಜಿಯನ್ನ ಪುರಸ್ಕರಿಸಬೇಕು ಅನ್ನುವಂತಹ ವಾದ ಈಗ ನಾವಡ್ಗಿ ಅವರಿಂದ ಆಗಿದೆ. ನಾವಡ್ಗಿ ದರ್ಶನ್ ಪರ ವಕೀಲರು, ಅವರ ಈ ರೀತಿಯ ವಾದಕ್ಕೆ ಎಷ್ಟರ ಮಟ್ಟಿಗೆ ಮನ್ನಣೆ ಸಿಗುತ್ತೆ? ರೈಟ್, ಸಂಪರ್ಕದಲ್ಲಿ ಶ್ರೀಪಾದ್, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಜೈಲಿನ ವೈದ್ಯಾಧಿಕಾರಿಗಳಿಗೆ ದರ್ಶನ್ ಪತ್ರ ಬರೆದಿದ್ರು. ಮನೆಯೂಟ ಕೋರಿ ವೈದ್ಯಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಲಾಗಿದೆ. ಕಾರಾಗೃಹ ಮಹಾನಿರ್ದೇಶಕರಿಗೂ ಕೂಡ ದರ್ಶನ್ ಪತ್ರ ಬರೆದಿದ್ದಾರೆ. ಚೀಫ್ ಮ್ಯಾಜಿಸ್ಟ್ರೇಟ್ಗೂ ದರ್ಶನ್ ಪತ್ರ, ಮೂರು ಪತ್ರ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಅವರ ಪತ್ರದ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಲಭ್ಯವಾಗಿದೆ. ಹೇಳೋ ವಿಷಯ ಇಷ್ಟೇ, ಮನೆ ಊಟ ಬೇಕು, ನನ್ನ ತೂಕ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಟ್ಟು 3 ಪತ್ರ. ಆ 3 ಪತ್ರದ ಸಾರಾಂಶ ಕೂಡ ರಿಪಬ್ಲಿಕ್ ಕನ್ನಡ ನಿನ್ನೆಯಿಂದಲೂ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಆ ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡದ ಬಳಿ ಇರೋದು. ಏನಿದೆ ಪತ್ರದಲ್ಲಿ ಗಮನಿಸ್ತಾ ಹೋಗೋಣ.